ನಮಸ್ಕಾರ. ವೆಸ್ಟ್ ಇಂಡೀಸ್ ತಂಡವನ್ನ ಸೋಲಿಸಿ ಸೆಮಿಫೈನಲ್ ತಲುಪಿತು ಭಾರತ. ಬಳಿಕ ಕೋಪಗೊಂಡರು ವಿಂಡೀಸ್ ದಿಗ್ಗಜರು. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ವಿಂಡೀಸ್ ಸೋತ ಬಳಿಕ ವೆಸ್ಟ್ ಇಂಡೀಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಿ20 ವಿಶ್ವಕಪ್ನ ವರ್ಚುವಲ್ ನಾಕ್ಔಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಇತ್ತ ಈ ಪಂದ್ಯ ಸೋಲುವುದರೊಂದಿಗೆ ವಿಂಡೀಸ್ ತಂಡ ಬ್ಯಾಕ್ ಮಾಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 195 ರನ್ ಕಲೆ ಹಾಕಿತು. ತಂಡದ ಪರ ಚೇಸ್ 40 ರನ್ಗಳ ಇನ್ನಿಂಗ್ಸ್ ಆಡಿದರೆ ಬುಮ್ರಾ 2 ವಿಕೆಟ್ ಪಡೆದು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಭಾರತ 19.2 ಓವರ್ಗಳಲ್ಲಿ ಕೇವಲ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಆರಂಭಿಕ ಆಟಗಾರ ಸಂಜು ಸ್ಯಾಮ್ಸನ್ ಅಜೇಯ 97 ರನ್ ಹಾಗೂ ತಿಲಕ್ ವರ್ಮಾ 27 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ ಭಾರತ ಈ ಕ್ರೂಷಿಯಲ್ ಪಂದ್ಯದಲ್ಲಿ 5 ವಿಕೆಟ್ಗಳ ವಿಕ್ಟರಿ ಪಡೆಯುವುದರೊಂದಿಗೆ ದಾಖಲೆಯ 6ನೇ ಬಾರಿ ಸೆಮೀಸ್ಗೆ ಕಾಲಿಟ್ಟ ವರ್ಲ್ಡ್ ರೆಕಾರ್ಡ್ ಸೃಷ್ಟಿಸಿದೆ. ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ವಿಂಡೀಸ್ ದಿಗ್ಗಜ ಬ್ರಿಯನ್ ಲಾರಾ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಾಚಿಕೆಗೇಡಿನ ಸೋಲಾಗಿದೆ. 190 ರನ್ಗಳನ್ನ ನೀವು ಡಿಫೆಂಡ್ ಮಾಡಲ್ಲ ಅಂತ ಅಂದ್ರೆ ನಿಮ್ಮನ್ನೇ ನೀವು ಕ್ವಶನ್ಸ್ ಮಾಡ್ಕೊಳ್ಬೇಕು. ಯಾವ ರೀತಿಯ ಬೌಲಿಂಗ್ ಲೈನ್ಅಪ್ ನಿಮ್ಮಲ್ಲಿದೆ ಎಂದು. ನಿಮ್ಮಲ್ಲಿ ಗೆಲ್ಲುವ ಇಂಟೆಂಟೇ ಕಾಣಿರಲಿಲ್ಲ. ಸಂಜು ಸ್ಯಾಮ್ಸನ್ ಅವರನ್ನ ಸೆಟಲ್ ಆಗಲು ಬಿಡಬಾರದಾಗಿತ್ತು. ಬೌಲಿಂಗ್ ರೊಟೇಷನ್ ಚೆನ್ನಾಗಿರಲಿಲ್ಲ. ನಾವು ಪಂದ್ಯದಲ್ಲಿ ಇದ್ದೆವು, ಆದ್ಯಾಗೂ ನಮ್ಮ ತಪ್ಪುಗಳು ದೊಡ್ಡ ಪರಿಣಾಮ ಬೀರಿದವು ಎಂದು ಬ್ರಿಯಾನ್ ಲಾರಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಪ್ಲಾನಿಂಗ್ ನಲ್ಲಿ ಭಾರತಕ್ಕಿಂತ ಹಿಂದೆ ಉಳಿದಿದ್ದೇವೆ ಮತ್ತು ಇದು ಸೋಲಲ್ಲ, ಕಲಿಕೆ ಎಂದು ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಕ್ರಿಸ್ ಗೇಲ್ ಈ ರೀತಿಯಾಗಿ ಹೇಳಿದ್ದಾರೆ. ಸೋಲು ಗೆಲುವು ಕ್ರಿಕೆಟ್ನ ಪಾರ್ಟ್ ಆಫ್ ದಿ ಗೇಮ್ ಆಗಿರುತ್ತವೆ. ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು ಮತ್ತು ಇಂದಿನ ಪಂದ್ಯದಲ್ಲಿ ಭಾರತ ಗೆಲ್ಲುವುದರೊಂದಿಗೆ ಸೆಮೀಸ್ಗೆ ಕ್ವಾಲಿಫೈ ಆಗಿದೆ. ಹೀಗಾಗಿ ಮೊದಲನೇದಾಗಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್. ಭಾರತ ಇಲ್ಲಿಂದ ಒಳ್ಳೆಯ ಕ್ರಿಕೆಟ್ ಆಡಲಿ ಎಂದು ಆಶಿಸುತ್ತೇನೆ ಎಂದು ಬ್ರಾವೋ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಕ್ರಿಸ್ ಗೇಲ್ ಈ ರೀತಿಯಾಗಿ ಹೇಳಿದ್ದಾರೆ. ಟೀಮ್ ಇಂಡಿಯಾ ಇಂದು ಒಳ್ಳೆಯ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು. ಮತ್ತು ವಿಂಡೀಸ್ ಇದೀಗ ಟೂರ್ನಿಂದ ಹೊರಬಿದ್ದಿದೆ. ಇನ್ನೇನಿದ್ರು ನನ್ನ ಫುಲ್ ಸಪೋರ್ಟ್ ಟೀಮ್ ಇಂಡಿಯಾಗೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಕ್ರಿಸ್ ಗೇಲ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಸಂಜು ಸ್ಯಾಮ್ಸನ್ ಅವರ ಆಟ ಮ್ಯಾಚ್ ಟರ್ನಿಂಗ್ ಇನ್ನಿಂಗ್ಸ್ ಆಗಿತ್ತು. ಆತ ಯಾವ ಹಂತದಲ್ಲಿಯೂ ಕೂಡ ಕಾನ್ಫಿಡೆನ್ಸ್ ಕಳೆದುಕೊಂಡಿರಲಿಲ್ಲ. ಚೇಸ್ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿದ್ದ. ಇದು ಚಾಂಪಿಯನ್ ಆಟಗಾರರ ಸ್ವಭಾವವೆಂದು ಕ್ರಿಸ್ ಗೇಲ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಭಾರತ ಆಡುತ್ತಿರುವ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅನ್ನ ನೋಡಿದರೆ ಮತ್ತೊಂದು ಸಲ ಅವರೇ ಟಿ20 ವಿಶ್ವಕಪ್ ಗೆಲ್ಲುತ್ತಾರೆ. ಹಾಗಾಗಿದ್ದಲ್ಲಿ ನನಗೆ ತುಂಬಾ ಖುಷಿ ಆಗಿರಲಿದೆ ಎಂದು ಕ್ರಿಸ್ ಗೇಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಟೂರ್ನಿಯುದ್ದಕ್ಕೂ ಭಾರತ ಒಳ್ಳೆಯ ಕ್ರಿಕೆಟ್ ಆಡಿದೆ ಹಾಗೂ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಬೆಸ್ಟ್ ಆಟವನ್ನ ನೀಡುತ್ತಿದೆ ಮತ್ತು ಇವರನ್ನ ವರ್ಲ್ಡ್ ಕಪ್ ಗೆಲ್ಲುವುದು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಭಾರತದ ಕುರಿತು ದೊಡ್ಡ ಹೇಳಿಕೆಯನ್ನ ಕ್ರಿಸ್ ಗೇಲ್ ನೀಡಿದ್ದಾರೆ. ಸ್ನೇಹಿತರೆ, ವಿಂಡೀಸ್ ಲೆಜೆಂಡ್ಸ್ ಗಳ ಈ ಸ್ಟೇಟ್ಮೆಂಟ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.